ಜೂನ್ 12ರಂದು ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ ಪ್ರಾರಂಭವಾದ 2026ರ ಫಿಫಾ ವಿಶ್ವಕಪ್ ಗುಂಪು ಹಂತದ ಪಂದ್ಯಾವಳಿಗಳು ಭಾನುವಾರ ಮುಕ್ತಾಯಗೊಂಡಿದೆ. ಇದೀಗ ಪಂದ್ಯಾವಳಿಯು ನಾಕ್ಔಟ್ ಹಂತಕ್ಕೆ ಮುನ್ನಡೆದಿರುವಂತದ್ದು. ಇಂದಿನಿಂದ 32ನೇ ಸುತ್ತಿನ ಪಂದ್ಯಗಳು ಪ್ರಾರಂಭಗೊಂಡಿವೆ. ಈ ಹಂತದಲ್ಲಿ ಪ್ರತಿ ತಂಡಗಳು ಕೇವಲ ಒಂದು ಪಂದ್ಯವನ್ನ ಮಾತ್ರ ಆಡಲಿವೆ. ಈ ಎಲ್ಲಾ ಪಂದ್ಯಗಳು ಮಾಡು ಇಲ್ಲ ಮಡಿಯಂತಾಗಲಿದೆ. ಇಲ್ಲಿ ಸೋತ ತಂಡಗಳಿಗೆ ಮತ್ತೊಂದು ಅವಕಾಶ ಇರುವುದಿಲ್ಲ. ಗುಂಪು ಹಂತದಿಂದಲೇ ಒಟ್ಟು 16 ತಂಡಗಳು ಈಗಾಗಲೇ ಹೊರ ನಡೆದಿವೆ. ಇವುಗಳಲ್ಲಿ ದಕ್ಷಿಣ ಕೊರಿಯಾ, ಜೆಕ್ಜಿಯಾ, ಕತಾರ್, ಸ್ಕಾಟ್ಲೆಂಡ್, ಹೈತಿ, ಟರ್ಕಿ, ಕುರೋಟೋ ಹಾಗೆ ಟ್ಯುನೀಷಿಯಾ, ಇರಾನ್, ನ್ಯೂಜಿಲೆಂಡ್, ಉರುಗ್ವೆ, ಸೌದಿ ಅರೇಬಿಯಾ, ಇರಾಕ್, ಜೋರ್ಡಾನ್, ಉಜ್ಬೇಕಿಸ್ತಾನ್ ಮತ್ತು ಪನಾಮಾ ತಂಡಗಳು ಪಂದ್ಯಾವಳಿಯಿಂದ ಹೊರಬಿದ್ದಿವೆ. ಉಳಿದಂತೆ 32 ತಂಡಗಳು ಮುನ್ನಡೆ ಸಾಧಿಸಿ ಮುಂದಿನ ಹಂತಕ್ಕೆ ತಲುಪಿವೆ. ಲಿಯೋನೆಲ್ ಮೆಸ್ಸಿ ಪ್ರಸ್ತುತ 2026ರ ಫಿಫಾ ವಿಶ್ವಕಪ್ ಗೋಲ್ಡನ್ ಬೂಟ್ ರೇಸ್ನಲ್ಲಿ 6 ಗೋಲುಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ನಂತರ ಸ್ಥಾನಗಳಲ್ಲಿ ಕೈಲಿಯನ್ ಎಂಬಾಪೆ, ಔಸ್ಮಾನ್ ಡೆಂಬೆಲೆ, ಎರ್ಲಿಂಗ್ ಹಾಲೆಂಡ್ ಮತ್ತು ವಿನಿಸಿಯಸ್ ಜೂನಿಯರ್ ಇದ್ದಾರೆ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಅಂದ್ರೆ ಜೂನ್ 12ರಂದು ಆರಂಭವಾದಂತ ಈ ಒಂದು ಪಂದ್ಯ ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ ಪ್ರಾರಂಭವಾಗಿತ್ತು. 2026ರ ಫಿಫಾ ವಿಶ್ವಕಪ್ ಗುಂಪು ಹಂತದ ಪಂದ್ಯಾವಳಿಗಳು ಈಗ ಮೊನ್ನೆ ಭಾನುವಾರಕ್ಕೆ ಮುಕ್ತಾಯಗೊಂಡಿರುವಂತದ್ದು. ಇದೀಗ ಈ ಒಂದು ಗುಂಪಿನ ಹಂತದಲ್ಲಿ ಯಾರೆಲ್ಲ ಅರ್ಹತೆಯನ್ನ ಪಡೆದುಕೊಂಡಿದ್ದಾರೋ ಅವರು ಈಗ ನಾಕ್ಔಟ್ ಹಂತಕ್ಕೆ ತಲುಪಿರುವಂತದ್ದು. ಹಾಗಾಗಿ ಇಂದಿನಿಂದ 32ನೇ ಸುತ್ತಿನ ಪಂದ್ಯಗಳು ಪ್ರಾರಂಭಗೊಂಡಿವೆ. ಈ ಹಂತದಲ್ಲಿ ಪ್ರತಿ ತಂಡಗಳು ಕೇವಲ ಒಂದು ಪಂದ್ಯಗಳನ್ನ ಮಾತ್ರ ಗೆಲ್ಲಬೇಕಾಗುತ್ತೆ. ಇದು ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಪ್ರತಿ ತಂಡಗಳು ಇರುವಂತದ್ದು. ಅಕಸ್ಮಾತ್ ಇಲ್ಲಿ ಇರುವಂತಹ ಒಂದು ಪಂದ್ಯವನ್ನ ಸೋತರೂ ಕೂಡ ಮುಂದಿನ ಹಂತಕ್ಕೆ ತಲುಪುವಂತ ಅವಕಾಶವನ್ನ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಪಂದ್ಯಗಳು ತುಂಬಾ ಮಹತ್ವವನ್ನ ಪಡೆದುಕೊಳ್ಳಲಿವೆ.